600 700 ಪೋಸ್ಟ್ಗಳು ಆಗ್ಬೋದು ಅಂತೇಳಿ. ಬಟ್ ಆ ಪ್ರೆಡಿಕ್ಷನ್ಗೂ ಮೀರಿ ಜಾಸ್ತಿ ಆಗಿದಾವ. ಎಷ್ಟು ಅಂತ ಕೇಳಿದ್ರೆ 1500 ವೇಕೆನ್ಸಿಗಳು SBI PO ನಲ್ಲಿ ಬಂದಿರುವಂಥದ್ದು. ಸೊ ಲಾಸ್ಟ್ ಇಯರ್ 2,000 ವೇಕೆನ್ಸೀಸ್ ನಾವು ನೋಡಿದ್ವಿ. ಓಕೆ, ಸೊ ಈಗ ಎಷ್ಟು ಅಂತ ಕೇಳಿದ್ರೆ 1500 ವೇಕೆನ್ಸೀಸ್ಗಳು ಬಂದವು. ಓಕೆ, ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಕ್ರೂಷಿಯಲ್ ಫಾರ್ ಅಸ್. ಯಾಕಂತ ಕೇಳಿದ್ರೆ ಈ ವರ್ಷ ಇಷ್ಟು ಪೋಸ್ಟ್ ಜಾಸ್ತಿ ಆಗ್ಯಾವ, ನಾವು ಜಾಸ್ತಿ ಪ್ರಿಪ್ರೇಷನ್ ಮಾಡಬೇಕು, ಚೆನ್ನಾಗಿ ಓದಬೇಕು. ಯಾಕಂದ್ರೆ ಮುಂದಿನ ವರ್ಷ ಇಷ್ಟು ಪೋಸ್ಟ್ಗಳು ಬರ್ತಾವಿಲ್ಲ ಅನ್ನೋದು ನಮ್ಗೆ ಗ್ಯಾರಂಟಿ ಇರಂಗಿಲ್ಲ, ರೈಟ್? ಸೊ ಈ ಒಂದು ಕಾರಣಕ್ಕಾಗಿ ನಾವು ಪ್ರಿಪ್ರೇಷನ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಲಾಸ್ಟ್ ಒಂದು ಸ್ಟ್ರಾಟಜಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊರಿ. ಇವತ್ತು ಈ ವಿಡಿಯೋ ಒಳಗೆ ಏನು ಇಂಪಾರ್ಟೆಂಟ್ ಆಗಿ ಹೇಳಕೊಂಡಿ ಅಂದ್ರೆ ಈ SBI POದು ಇನ್ಫಾರ್ಮೇಷನ್ ಏನೇನೈತೆ ಅನ್ನೋದ್ರ ಬಗ್ಗೆ ಬರೀ ಇದೊಂದು ಸ್ಲೈಡ್ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಹೊರತುಪಡಿಸಿ ಇನ್ನೊಂದಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಅದಾವ. ಅದರ ಜೊತೆಯಾಗಿ 3 ಮೇಜರ್ ಚೇಂಜಸ್ ಮಾಡಿದ್ದಾರೆ SBI PO ಎಕ್ಸಾಮ್ ಒಳಗಡೆ. 3 ಮೇಜರ್ ಚೇಂಜಸ್ ಅನ್ನ ನಾವು ನೋಡಬಹುದು. ಆ 3 ಮೇಜರ್ ಚೇಂಜಸ್ ಏನೇನು ಅಂತ ಹೇಳಿ ನೋಡಿದ್ರೆ, ಸೊ ಫಸ್ಟಿಗೆ ಇಲ್ಲಿ ನಾವು ನೋಡಬಹುದಾಗಿರುವಂಥದ್ದು ಏನೇನು ನೋಡತ್ತೀವಿ ಅಂತ ಕೇಳಿದ್ರೆ ವೇಕೆನ್ಸೀಸು, ಅದರ ಜೊತೆಗೆ ಪೋಸ್ಟ್ ಏನೇನಿದಾವೋ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ SBI PO ಅನೌನ್ಸ್ಡ್ ಏನಂತ ಕೇಳಿದ್ರೆ 1500 ಪೋಸ್ಟ್ಗಳನ್ನು ಆಲ್ರೆಡಿ ಅನೌನ್ಸ್ ಮಾಡಿದೆ. ಓಕೆ, 1500 ಪೋಸ್ಟ್ಗಳನ್ನು ಏನು ಮಾಡ್ಯಾರಿ, ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಗೆ ನೋಡ್ಬೋದಾಗಿರುವಂಥದ್ದು ಹೈಲೈಟ್ಸ್, ಜಸ್ಟ್ ಹೈಲೈಟ್ಸ್ ಅನ್ನ ನೋಡಿದ್ರೆ ಟೋಟಲ್ ವೇಕೆನ್ಸೀಸ್ 1500 ಅದಾವ. ಅಪ್ಲಿಕೇಶನ್ ಸ್ಟಾರ್ಟು ಇವತ್ತಿಂದ ಅಂದ್ರೆ 18 ಜೂನಿಂದ. ಓಕೆ, ಅದಾದ ಕೂಡಲೇ ನೆಕ್ಸ್ಟಿಗೆ ಲಾಸ್ಟ್ ಡೇಟು 8 ಜುಲೈ 20 ದಿನಗಳ ಕಾಲಾವಧಿಯನ್ನು ಕೊಟ್ಟಿರುವಂಥದ್ದು. ಅದಾದ ಕೂಡಲೇ ಗ್ರಾಜುಯೇಷನ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಏನಾಗಿರ್ಬೇಕು ರೀ, ಡಿಗ್ರಿ ನಮ್ದು ಕಂಪ್ಲೀಟ್ ಆಗಿರಬೇಕು. ಅದಾದ ಕೂಡಲೇ ಸೊ ಸ್ಯಾಲರಿ ಪ್ಯಾಕೇಜ್ ಅಂತ ಹೇಳಿ ನೋಡಿದಾಗ ಲಾಸ್ಟ್ ಇಯರ್ ಇದು ಕಡಿಮೆ ಇತ್ತು. ಇದು ಒಂದು ಚೇಂಜ್. ಫಸ್ಟ್ ಚೇಂಜ್ ಏನಂತ ಕೇಳಿದ್ರೆ CTC ಚೇಂಜ್ ಮಾಡ್ಯಾರ. CTC ಎಷ್ಟು ಮಾಡ್ಯಾರ ಅಂದ್ರೆ 21,97,000. ಸೊ 21,97,000 LPA ಲ್ಯಾಕ್ ಪರ್ ಆ್ಯನಮ್ ನಮ್ದು CTC ಚೇಂಜ್ ಆಗಿದೆ. ಓಕೆ, ಇದು ಒಂದೇ ಚೇಂಜ್ ಆಗಿರುತ್ತೆ. ಅದಾದ ಕೂಡಲೇ ಪ್ರಿಲಿಮ್ಸ್ ನಮ್ದು ಫಸ್ಟ್ ವೀಕ್ ಆಗಸ್ಟ್ ಅಂತ ಹೇಳಿದಾರೆ. ಪ್ರಿಲಿಮ್ಸ್ ಯಾವಾಗ ಅಂತ ಕೇಳಿದ್ರೆ ಆಗಸ್ಟ್ ಫಸ್ಟ್ ವೀಕು. ಮೇನ್ಸ್ ಯಾವಾಗ ಅಂತ ಕೇಳಿದ್ರೆ ಸೆಪ್ಟೆಂಬರ್ 2023. ಇಂಟರ್ವ್ಯೂ ಯಾವಾಗಂದ್ರೆ ಅಕ್ಟೋಬರ್ ಅಥವಾ ನವೆಂಬರ್, ಡಿಸೆಂಬರ್ ಅಥವಾ ನವೆಂಬರ್ನಲ್ಲಿ ಫೈನಲ್ ರಿಸಲ್ಟ್ ಅನ್ನ ಕೊಡ್ತೀವಿ ಅಂತ ಈ ನೋಟಿಫಿಕೇಶನ್ ಅಲ್ಲಿ ಅವರು ಮೆನ್ಷನ್ ಮಾಡಿರೋದನ್ನ ನಾವು ನೋಡಬಹುದಾಗಿದೆ. ಓಕೆ, ಅದಾದ ಕೂಡಲೇ ಯಾಕೆ ನಾವು SBI PO ಆಗಬೇಕು, ಯಾಕೆ ನಮ್ದು ಡ್ರೀಮು SBI PO ಇರಬೇಕು ಅಂತ ಕೇಳಿದ್ರೆ ಮೋಸ್ಟ್ ಪ್ರೆಸ್ಟೀಜಿಯಸ್ ಬ್ಯಾಂಕ್ ಜಾಬ್ ಅಂತ ಕರಿತೀವಿ SBI POನ. ಓಕೆ, ಅದಾದ ಕೂಡಲೇ ಅತಿ ಹೆಚ್ಚು ನಮಗೆ ಸ್ಯಾಲರಿ ಸಿಗುವಂಥದ್ದು RRB ಗ್ರೇಡ್ ಬಿ ಅನ್ನ ಹೊರತುಪಡಿಸಿ ನೆಕ್ಸ್ಟ್ ನಮ್ಗೆ ಅತಿ ಹೆಚ್ಚು ಸ್ಯಾಲರಿ ಸಿಗುವಂಥ ಜಾಬ್ ಯಾವುದು ಅಂತ ಕೇಳಿದ್ರೆ ಅದು SBI PO. ಅಂಡ್ ಫಾಸ್ಟ್ ಕರಿಯರ್ ಗ್ರೋತ್, ಅತಿ ಹೆಚ್ಚು ಕರಿಯರ್ ಗ್ರೋತ್ ಅನ್ನ ಹೊಂದಿರುವಂಥ ಒಂದು ಜಾಬ್ ಇದಾಗಿರುತ್ತೆ. ಅದಾದ ಕೂಡಲೇ ನೀವು ಫಾರಿನ್ ಒಳಗೆ ಕೂಡ ಕೆಲಸ ಮಾಡಬಹುದಾದಂಥ ಜಾಬ್ ಇದಾಗಿರುತ್ತೆ. SBI PO ಆದ್ರೆ ಮುಂದೆ ಹೋಗಿ ನೀವು ಏನಾಗ್ಬೋದು, ಫಾರಿನ್ ಒಳಗೆ ಕೂಡ ಈ ಕೆಲಸವನ್ನು ಮಾಡ್ಬೋದು. ಈ ರೀತಿಯಾದಂಥ ಆಪರ್ಚುನಿಟೀಸ್ ನಿಮ್ಗೆ ಬರ್ತಾವೆ ಇಫ್ ಯು ಆರ್ ಗೋಯಿಂಗ್ ಟು ವರ್ಕ್. ಇದಂತ ಕೇಳಿದ್ರೆ ಎಕ್ಸಲೆಂಟ್ ಸ್ಯಾಲರಿ ಮತ್ತು ಪರ್ಕ್ಸ್ ಅನ್ನ ಹೊಂದಿರುತ್ತೆ. ಜಾಬ್ ಸೆಕ್ಯೂರಿಟಿ, ಸೋಷಿಯಲ್ ಸ್ಟೇಟಸ್ ಮತ್ತು ರಿಸ್ಪೆಕ್ಟ್ ನಮ್ಮ ಒಂದು ಸೊಸೈಟಿ ಒಳಗೆ ಸಿಗುವಂಥದ್ದು ಇನ್ ಕೇಸ್ ನೀವು SBI PO ಆದ್ರೆ. ಓಕೆ, ಅದಾದ ಕೂಡಲೇ ನೆಕ್ಸ್ಟ್ ಕ್ಯಾಟಗರಿ ವೈಸ್ ನಾವು PO ವೇಕೆನ್ಸೀಸ್ ಅನ್ನ ನೋಡೋದಾದ್ರೆ ಸೊ ಅನ್ರಿಸರ್ವ್ಡ್ ಅಂದ್ರೆ ಯಾವುದೇ ರಿಸರ್ವೇಷನ್ ಇಲ್ಲದೆ ಇರುವಂಥ ಕ್ಯಾಟಗರೀಸ್ ಎಷ್ಟಂದ್ರೆ 588. ನಂಗೆ 541 ಯಾಕೆ ಬ್ಯಾಗ್ ಬರತ್ತದ ಅಂತ ಕೇಳಿದ್ರೆ ಹೋದ ವರ್ಷ ಪೋಸ್ಟ್ಗಳ ಸಂಖ್ಯೆ, ಹೋದ ವರ್ಷದ ಪೋಸ್ಟ್ಗಳ ಸಂಖ್ಯೆ ಎಷ್ಟಿತ್ತು ಅಂದ್ರೆ 541 ಇತ್ತು. ಈ ವರ್ಷ ಅನ್ರಿಸರ್ವ್ಡ್ ಒಳಗೆ 588 ಇಟ್ಟ, ಅದಕ್ಕಿಂತ ಜಾಸ್ತಿ ಇಟ್ಟಾನ. ಸೊ ಓವರ್ ಆಲ್ ಆಗಿ ನಾವು ನೋಡಿದ್ರೆ SC ಒಂದು ಕ್ಯಾಟಗರಿಗೆ 234 ಅದಾವ. SC ಕ್ಯಾಟಗರಿಗೆ ಎಷ್ಟದ ಅಂತ ಕೇಳಿದ್ರೆ 234 ವೇಕೆನ್ಸಿಗಳು. ST ಕ್ಯಾಟಗರಿಗೆ 144 ವೇಕೆನ್ಸಿಗಳು. EWS ಕ್ಯಾಟಗರಿಗೆ 144. ಅದಾದ ಕೂಡಲೇ OBCಗೆ 390 ಅದಾವ. ಸೊ ಇಷ್ಟು ವೇಕೆನ್ಸಿಗಳು ನಮಗೆ ಏನಂತಂದ್ರೆ ಈ ವರ್ಷ ನೋಡಕ್ ಸಿಗ. ಟೋಟಲ್ ಆಗಿ ನಮಗೆ 1500 ವೇಕೆನ್ಸಿಗಳು. ಟೋಟಲ್ ಆಗಿ ಎಷ್ಟು ಅದಾವ್ರಿ, 1500 ವೇಕೆನ್ಸಿಗಳು ಈ ವರ್ಷ ನೋಡಕ್ ಸಿಗುವಂಥದ್ದು ನಾವು ಇಲ್ಲಿ ಅಬ್ಸರ್ವ್ ಮಾಡತ್ತೀವಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ದೆನ್ ನೆಕ್ಸ್ಟಿಗೆ ನಾವು ನೋಡೋದಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಕೇಳಿದ್ರೆ 18 ಜೂನ್ 2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಜುಲೈ 26 ಏನಂತ ಕೇಳಿದ್ರೆ ಲಾಸ್ಟ್ ಡೇಟ್ ಅಂತ ಹೇಳಕ್ ಬರಂಗಿಲ್ಲ. 8 ಜುಲೈ ಎಷ್ಟ್ರಿ, 8 ಜುಲೈ ನಮ್ಗೆ ಏನಂತ ಕೇಳಿದ್ರೆ ಲಾಸ್ಟ್ ಡೇಟ್ ಆಗಿರುತ್ತೆ. 8 ಜುಲೈ ಏನಂತ ಕೇಳಿದ್ರೆ ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ ಎಕ್ಸಾಮ್ಗೆ. ಆಮೇಲೆ ಪ್ರಿಲಿಮ್ಸ್ ಆಗಸ್ಟ್ ಫಸ್ಟ್ ವೀಕು. ಸೆಪ್ಟೆಂಬರ್ ಒಳಗೆ ಮೇನ್ಸ್ ಇರ್ತಾವ. ಫೈನಲ್ ರಿಸಲ್ಟ್ ವಿಲ್ ಬಿ ಆನ್ ನವೆಂಬರ್ ಆರ್ ಡಿಸೆಂಬರ್. ಓಕೆ, ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ನಿಮ್ಮದು ಫೈನಲ್ ರಿಸಲ್ಟು ಅನೌನ್ಸ್ ಆಗುವಂಥದ್ದು. ಭಾಳ ಫಾಸ್ಟ್ ಪ್ರೊಸೆಸ್ ರೀ ನಮ್ದು. ಈಗ ಸ್ಟೇಟ್ ಗೌರ್ಮೆಂಟು, KPSC, KEA, KSP ದವ್ರಂಗೆ ಇವ್ರು ಲೇಟ್ ಮಾಡಂಗೇನೇ ಇಲ್ಲ. ಎಕ್ಸಾಮ್ ಆಯಿತು, ಎಕ್ಸಾಮ್ ಆದ್ಕೊಳ್ಳೆ ರಿಸಲ್ಟ್ ಕೊಡ್ತಾರೆ. ಪ್ರಿಲಿಮ್ಸ್ ರಿಸಲ್ಟ್ ಕೊಟ್ಟರು ಮೇನ್ಸ್ ಎಕ್ಸಾಮ್ ನಡೆಸ್ತಾರೆ. ಮೇನ್ಸ್ ಎಕ್ಸಾಮ್ ರಿಸಲ್ಟ್ ಕೊಟ್ಟರು ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಕರೆದ್ರು ಅಂತಂದ್ರೆ ಫೈನಲ್ ಮೆರಿಟನ್ನು ಕೊಟ್ಟು ನಮ್ಗೆ ಏನು ಮಾಡ್ತಾರೆ, ಸೆಲೆಕ್ಷನ್ ಪ್ರೊಸೆಸ್ ಮಾಡ್ಕೊಂಡು ನೆಕ್ಸ್ಟಿಗೆ ಡೈರೆಕ್ಟ್ ಟ್ರೈನಿಂಗ್ ಕರೆಬಿಡ್ತಾರೆ. ಈ ರೀತಿಯಾಗಿ ಫಾಸ್ಟ್ ಪ್ರೊಸೆಸ್ ಇರುವಂಥ ಜಾಬ್ ಆಗಿರುತ್ತೆ. ಸೊ ಗ್ರಾಜುಯೇಷನ್ ಹೊಂದಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಶನ್ ಅಂದ್ರೆ ಗ್ರಾಜುಯೇಷನ್ ಹೊಂದಿರಬೇಕು. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಅದಾರ ಅಂತ ಹೇಳತ್ತಾರ. ಅದಕ್ಕೆ ಕಂಡೀಷನ್ಸ್ ಕೊಟ್ಟಾರ್ರಿ. ನೀವೇನು ಮಾಡ್ರಿ, ಇದರದ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಕಂಡೀಷನ್ಸ್ ಅನ್ನ ಓದ್ರಿ. ಫೈನಲ್ ಇಯರ್ಸ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಅಂತೇಳಿ ಹೇಳಿದಾರೆ. ಬಟ್ ಅದು ಕಂಡೀಷನ್ಸ್ ಅದಾವ ಯಾವ್ಯಾವ ಅಂತೇಳಿ ಆ ಪರ್ಟಿಕ್ಯುಲರ್ ಕಂಡೀಷನ್ ನೀವು ಓದ್ರಿ. ಆಮೇಲೆ ಇಂಜಿನಿಯರಿಂಗ್ಸ್
ಮಾಡಿದಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ, CA ಮಾಡಿದವರು ಎಲಿಜಿಬಲ್ ಇರ್ತಾರೆ, ಮೆಡಿಕಲ್ ಗ್ರಾಜುಯೇಟ್ಸ್ ಎಲಿಜಿಬಲ್ ಅದಾರ, ಆಮೇಲೆ ಇಂಟಿಗ್ರೇಟೆಡ್ ಡಿಗ್ರೀಸ್. ಸೊ ಇಂಟಿಗ್ರೇಟೆಡ್ ಡಿಗ್ರಿ ಅಂತಂದ್ರೆ BCA ಮಾಡಿರ್ತಾರೆ, BBA ಮಾಡಿರ್ತಾರೆ, BBM ಮಾಡಿರ್ತಾರೆ. ಸೊ ಅಂಥವ್ರಿಗೆಲ್ಲ ಏನಂತ ಕೇಳಿದ್ರೆ ಇಲ್ಲಿ ಎಲಿಜಿಬಿಲಿಟಿ ಇರುವಂಥದ್ದು ಈ ಒಂದು ಪೋಸ್ಟ್ಗೆ. ಏಜ್ ಕ್ರೈಟೀರಿಯಾ ನೋಡಿದರೆ ಏಜ್ ಕ್ರೈಟೀರಿಯಾ ಅಂತ ಕೇಳಿದ್ರೆ 21 ವರ್ಷದಿಂದ 30 ವರ್ಷ, 21 ವರ್ಷದಿಂದ 30 ವರ್ಷ. ಮತ್ತು ಹೊಳ್ಳಿ ನಮ್ಗೆ ಏನಂತ ಕೇಳಿದ್ರೆ OBC ಇದ್ರೆ 3 ವರ್ಷ ಕೊಡ್ತಾರ, SC ST ಇದ್ರೆ 5 ವರ್ಷ ಕೊಡ್ತಾರ, PWD ಇದ್ರೆ 10 ವರ್ಷ 15 ವರ್ಷ ಕೊಡ್ತಾರ. ಸೊ ಆಸ್ ಪರ್ ದ ರೂಲ್ಸ್, ಓಕೆ, ರೂಲ್ಸ್ ಒಳಗೆ ಮೆನ್ಷನ್ ಮಾಡಿದಂಗೆ ನಮ್ಗೆ ಏನಂತ ಕೇಳಿದ್ರೆ ಇಲ್ಲಿ ಇದು ಇರುವಂಥದ್ದು ಏನು ಕೊಡ್ತೀವಿ, ರಿಯಾಯಿತಿ ಅಂತ ಕರಿತೀವಿ. SBI PO ಅಪ್ಲಿಕೇಶನ್ ಫೀಸ್ ಎಷ್ಟಂತ ಕೇಳಿದ್ರೆ 750. SBI PO ಅಪ್ಲಿಕೇಶನ್ ಫೀಸ್ ಎಷ್ಟಂತ ಕೇಳಿದ್ರೆ 750 ರೂಪಾಯಿ ಆಗಿರುತ್ತೆ. ಸೊ SBI PO ನೀವು ಏನಾದ್ರು ಅಪ್ಲೈ ಮಾಡ್ಬೇಕಾಯ್ತಾರೆ 750 ರೂಪಾಯಿ ಫೀಸ್ ಇರುತ್ತೆ. ಎಕ್ಸೆಪ್ಟ್ ಯಾರಂತ ಕೇಳಿದ್ರೆ SC ST ಮತ್ತು PWD. SC ST ಮತ್ತು PWD ಹೊರತುಪಡಿಸಿ ಬೇರೆ ಯಾವುದೇ ಕ್ಯಾಟಗರಿ ಅವರು ಅಪ್ಲೈ ಮಾಡಕ್ಕಿಂತಿದ್ರೆ ಅವ್ರು ಏನು ಮಾಡಬೇಕು, 750 ರೂಪಾಯಿ ಫೀಸನ್ನು ತುಂಬಬೇಕಾಗಿರುತ್ತೆ. ಅದಾದ ಕೂಡಲೇ ನೆಕ್ಸ್ಟ್ಗೆ ಇಲ್ಲಿ ಫೇಸಸ್ ಅಂತ ನೋಡಿದ್ರೆ, ಸೊ ಸೆಲೆಕ್ಷನ್ ಪ್ರೊಸೆಸ್ ಅಂತ ಹೇಳಿ ನೋಡಿದ್ರೆ 1ನೇ ಫೇಸು ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. 1ನೇ ಫೇಸ್ ಏನಿರುತ್ತೆ ಅಂತ ಕೇಳಿದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ ಇರುತ್ತೆ. ಮೇನ್ಸ್ ಆದ ಕೂಡಲೇ ಸೈಕ್ಯೋಮೆಟ್ರಿಕ್ಸ್ ಟೆಸ್ಟು ಮತ್ತು ಹೊಳ್ಳಿ ಗ್ರೂಪ್ ಡಿಸ್ಕಷನ್ ಆಗಿರ್ಬೋದು, ಆಮೇಲೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಸೊ ಇಲ್ಲಿ ನೋಡಿದಂಗೆ ಪ್ರಿಲಿಮ್ಸು, ಮೇನ್ಸು ಮತ್ತು ಹೊಳ್ಳಿ ಅಂತ ಕೇಳಿದ್ರೆ ಗ್ರೂಪ್ ಡಿಸ್ಕಷನ್, ಸೈಕ್ಯೋಮೆಟ್ರಿಕ್ ಟೆಸ್ಟ್ ಆಗಿರ್ಬೋದು ಮತ್ತು ಹೊಳ್ಳಿ ಅಂದ್ರೆ ಇಂಟರ್ವ್ಯೂ ಇರುತ್ತೆ. ಇಲ್ಲಿ 1ನೇ ಚೇಂಜ್ ಏನಂತ ಕೇಳಿದ್ರೆ CTC ಹೆಚ್ಚಿಗೆ ಮಾಡಿದಾರೆ. ಸೊ ಓವರ್ ಆಲ್ ಪೇಮೆಂಟ್ ಏನಿತ್ತಲ್ಲ ಅದನ್ನ ಏನು ಮಾಡ್ಯಾರ, ಹೆಚ್ಚಿಗೆ ಮಾಡ್ಯಾರ, 2 ಲಕ್ಷ ರೂಪಾಯಿ ನಿಯರ್ಲಿ ಹೆಚ್ಚಿಗೆ ಮಾಡ್ಯಾರ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನಂತ ಕೇಳಿದ್ರೆ ಮೇನ್ಸ್ ಎಕ್ಸಾಮ್ ಒಳಗೆ ಒಂದು ಚೇಂಜ್ ಮಾಡ್ಯಾರ. ಏನಂತ ಕೇಳಿದ್ರೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರುತ್ತಲ್ಲ ರೀ, ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಏನಿರುತ್ತಲ್ಲ ಆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಒಳಗೆ ನಮ್ಗೆ ಟೋಟಲ್ ಆಗಿ ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ 50 ಮಾರ್ಕ್ಸ್ ಬರಾಕ್ಬಿಡುತ್ತೆ. ಏನು ಮಾಡ್ತೀರ ಅಂತ ಕೇಳಿದ್ರೆ ಈ ಎಕ್ಸಾಮ್ ನಮ್ದು ಮೊದಲಿಗೆ 50 ಮಾರ್ಕ್ಸಿಗಿತ್ತು. ಎಷ್ಟು ಮಾರ್ಕ್ಸಿಗಿತ್ತು ಅಂತಂದ್ರೆ 50 ಮಾರ್ಕ್ಸಿಗಿತ್ತು. ಅದನ್ನ ಏನು ಮಾಡ್ಯಾರ ಅಂದ್ರೆ ಚೇಂಜ್ ಮಾಡ್ಯಾರ. ಅದನ್ನ ಏನು ಮಾಡ್ಯಾರ ಅಂತ ಕೇಳಿದ್ರೆ ಚೇಂಜ್ ಮಾಡಿ ಜಸ್ಟ್ 30 ಮಾರ್ಕ್ಸ್ ಮಾಡ್ಯಾರ. ಈ ವರ್ಷ ಎಷ್ಟು ಮಾಡ್ಯಾರ ಅಂತ ಕೇಳಿದ್ರೆ 30 ಮಾರ್ಕ್ಸಿಗೆ ಆ ಒಂದು ಎಕ್ಸಾಮನ್ನು ಏನು ಮಾಡ್ಯಾರ, ಚೇಂಜ್ ಮಾಡಿದಾರೆ. ಓಕೆ, ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಒಂದು ಬದಲಾವಣೆ ಅಂತ ಹೇಳಕ್ಕೆ ಇಷ್ಟ. ಓಕೆ, ಸೊ ಅದಾದ ಕೂಡಲೇ ಫೈನಲ್ ಮೆರಿಟ್ ಬಿಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಇವೆಲ್ಲ ಆದ ಕೂಡಲೇ ನಿಮ್ಮದು ಟ್ರೈನಿಂಗ್ ಇರುವಂಥದ್ದು. ಸೊ ಫೇಸ್ 3 ಅಂತೇಳಿ ನೋಡಿದಾಗ ಇಂಟರ್ವ್ಯೂ ಪ್ರೊಸೆಸ್ ಒಳಗೆ ಸೈಕ್ಯೋಮೆಟ್ರಿಕ್ ಟೆಸ್ಟ್ ಇರುತ್ತೆ. ಆಮೇಲೆ ನಿಮ್ಗೆ ಗ್ರೂಪ್ ಎಕ್ಸಸೈಸ್ ಅಥವಾ ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಿ. ಅದಕ್ಕೆ 20 ಮಾರ್ಕ್ಸ್ ಇಟ್ಟಿರ್ತಾರೆ. ಇಂಟರ್ವ್ಯೂಗೆ 30 ಮಾರ್ಕ್ಸ್, ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ಇಂಟರ್ವ್ಯೂ ಎಷ್ಟು ಇರುತ್ತೆ ರೀ, ಟೋಟಲ್ 50 ಮಾರ್ಕ್ಸು. ಆ 50 ಮಾರ್ಕ್ಸ್ ಒಳಗೆ ಮೇನ್ಸದ್ದು ನಿಮ್ಮದು 75% ಕನ್ಸಿಡರ್ ಮಾಡ್ತಾರೆ. ವೇಟೇಜ್ ಎಷ್ಟು ಕನ್ಸಿಡರ್ ಮಾಡ್ತಾರೆ ಅಂತ ಕೇಳಿದ್ರೆ ಮೇನ್ಸ್ ಮಾರ್ಕ್ಸು 75%, ಇಂಟರ್ವ್ಯೂ ಮಾರ್ಕ್ಸು 25% ಕನ್ಸಿಡರ್ ಮಾಡ್ತಾರೆ. 25% ಕನ್ಸಿಡರ್ ಮಾಡ್ತಾರೆ. ಟೋಟಲ್ ನಿಮಗೆ ಫೈನಲ್ ಸ್ಕೋರ್ 100% ಅಂತೇಳಿ ಕನ್ಸಿಡರ್ ಮಾಡಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಆನ್ ದ ಬೇಸಿಸ್ ಆಫ್ ಯುವರ್ ಮೆರಿಟ್, ನಿಮ್ಮ ಮೆರಿಟ್ ಏನಿರುತ್ತಲ್ಲ ಅದರ ಬೇಸಿಸ್ ಮೇಲೆ ಏನು ಮಾಡ್ತಾ ಹೋಗ್ತಾರೆ ಅಂತ ಕೇಳಿದ್ರೆ ನಿಮ್ಮದು ರಿಸಲ್ಟನ್ನು ಕೊಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಫೈನಲ್ ಮೆರಿಟ್ ಬಗ್ಗೆ. ಓಕೆ, ನೆಕ್ಸ್ಟ್ ಸ್ಯಾಲರಿ ಹೇಳೋದಾದ್ರೆ ಸ್ಯಾಲರಿ ನಮ್ಗೆ ಏನಂತ ಕೇಳಿದ್ರೆ 48,480 ಬೇಸಿಕ್ ಪೇ ಇರುತ್ತೆ. ಬೇಸಿಕ್ ಪೇ ಎಷ್ಟು ಅಂತ ಕೇಳಿದ್ರೆ 48,480 ರೂಪಾಯಿ ಬೇಸಿಕ್ ಪೇ ಇರುತ್ತೆ. ಅದ್ರ ಜೊತೆಗೆ 4 ಅಡ್ವಾನ್ಸ್ ಇಂಕ್ರಿಮೆಂಟ್ಗಳು ಇರ್ತಾವೆ. ಸೊ CTC, ಸೊ ಇದನ್ನ ನಿಮ್ಗೆ ಹೇಳತ್ತಿದ್ದೀನಿ. CTC ಏನು ಮಾಡ್ಯಾರ ಅಂತ ಕೇಳಿದ್ರೆ ಜಾಸ್ತಿ ಮಾಡ್ಯಾರ, 21,97,000. ಸರ್ ಇದು ಎಲ್ಲಿ ಅಪ್ಲೈ ಆಗುತ್ತೆ ಅಂತ ಕೇಳಿದ್ರೆ ಮುಂಬೈದಂಥ ಸಿಟಿ ಒಳಗೆ. ಅಲ್ಲಿ ಏನಂತ ಕೇಳಿದ್ರೆ ಹೋಮ್ ರೆಂಟ್ ಅಲೋವೆನ್ಸಸ್ ಜಾಸ್ತಿ ಬರ್ತದೆ. ಹೋಮ್ ರೆಂಟ್ ಅಲೋವೆನ್ಸಸ್ ಏನು ಬರ್ತಾವ ಅಂತ ಕೇಳಿದ್ರೆ ಅಲ್ಲಿ ಜಾಸ್ತಿ ಬರ್ತದೆ. ಜಾಸ್ತಿ ಬರೋದ್ರಿಂದಾಗಿ 1,50,000, 1,60,000 ಈ ಥರ ಪೇಮೆಂಟ್ ನಿಮ್ಗೆ ಅಲ್ಲಿ ಸಿಗ್ಬೋದು. ಓಕೆ, ಸೊ ಅದನ್ನ ಹೇಳತ್ತಾರ. ನೆಕ್ಸ್ಟ್ ಬೆನಿಫಿಟ್ಸ್ ಏನೇನದ ಅಂತ ಕೇಳಿದ್ರೆ ಜಾಬ್ ಜಾಯ್ನ್ ಆದ್ರೆ DA ಸಿಗುತ್ತೆ, DRNS ಅಲೋವೆನ್ಸ್, HRA, CCA, ಮೆಡಿಕಲ್ ಬೆನಿಫಿಟ್, ಪೆನ್ಷನ್ನು, ಆಮೇಲೆ ಲೀಸ್ ರೆಂಟಲ್ ಫೆಸಿಲಿಟಿ, ಫಾರಿನ್ ಪೋಸ್ಟಿಂಗ್ ಆಪರ್ಚುನಿಟಿ. ಸೊ ಇವೆಲ್ಲ ನಮ್ಗೆ ಏನಂದ್ರೆ ಬೆನಿಫಿಟ್ಸ್ ಆಗಿರ್ತಾವೆ ಈ ಜಾಬಿಗೆ. ಆಮೇಲೆ ನೆಕ್ಸ್ಟ್ಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಈ SBI PO ಅನ್ನುವಂಥದ್ದು ಏನಂತ ಕೇಳಿದ್ರೆ ಒಂದು ಗೋಲ್ಡನ್ ಆಪರ್ಚುನಿಟಿ. ಹುಡುಗರು ಯಾರ್ಯಾರಿಗೆ ಆಲ್ರೆಡಿ ಪ್ರಿಪ್ರೇಷನ್ನ ನಡೆಸಿದಿರಲ್ಲ ಅವ್ರಿಗೆ ಇದು ಗೋಲ್ಡನ್ ಆಪರ್ಚುನಿಟಿ ಆಗಿರುತ್ತೆ. ಓಕೆ, ಇನ್ನು ಯಾರು ಪ್ರಿಪೇರ್ ಆಗ್ಬೇಕಂತ ಮಾಡಿರಲ್ಲ ಅವರಿಗೆ ಆಲ್ರೆಡಿ ಟೈಮ್ ತುಂಬ ಮೀರಿ ಹೋಗ್ಬಿಟ್ಟದ. ಸೊ ಯು ಕ್ಯಾನ್ ಪ್ರಿಪೇರ್ ಫಾರ್ SBI ಯಾವುದಂತ ಕೇಳಿದ್ರೆ RRB PO ನೀವು ಪ್ರಿಪೇರ್ ಆಗ್ಬೋದು. ನಮ್ಮಲ್ಲಿ ಬ್ಯಾಚ್ ಸ್ಟಾರ್ಟ್ ಆಗಿದಾವೆ, ಬ್ಯಾಚಿಗೆ ನೀವು ಬಂದು ಅಟೆಂಡ್ ಆಗಿ RRB PO ಎಕ್ಸಾಮ್ ನೀವು ಪ್ರಿಪೇರ್ ಆಗಿ ಎಕ್ಸಾಮ್ ಇವನ್ ಕ್ರ್ಯಾಕ್ ಕೂಡ ಮಾಡ್ಬೋದು. ಆ ಥರ ಆಪರ್ಚುನಿಟಿ ಇನ್ನು ನಮ್ಮ ನವಂಬರ್ವರೆಗೂ ಟೈಮ್ ಅದ. ಸೊ ಅದ್ರ ಸಲುವಾಗಿ ಏನು ಮಾಡ್ರಿ, ಪ್ರಿಪರೇಷನ್ನ ಶುರು ಮಾಡ್ರಿ. ಹೇಳ್ತಿರ್ತಾರೆ ಯುದ್ಧ ಸಾರಿದ ಮೇಲೆ ಯುದ್ಧಕ್ಕೆ ಏನು ಮಾಡಬಾರ್ದು, ಪ್ರಿಪ್ರೇಷನ್ನ ಮಾಡಬಾರ್ದು. ಯುದ್ಧ ನಾವು ಇನ್ನೂ ಯಾವಾಗೋ ಮುಂದೈತಿ ಅಂತಂದ್ರೆ ಈಗಿಂದ ಸಮರಾಭ್ಯಾಸವನ್ನು ಮಾಡಿದರೆ ಮುಂದೆ ನಾವು ಸಮರದಲ್ಲಿ ವಿಜಯವನ್ನು ಸಾಧಿಸಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಸಲುವಾಗಿ ಏನು ಮಾಡ್ಬೇಕಂತ ಕೇಳಿದ್ರೆ ಯುದ್ಧ ಇನ್ನೂ ಯಾವತ್ತೋ ಒಂದು ದಿನ ಐತಿ, ಅದನ್ನ ಇವತ್ತಿನ ಏನು ಮಾಡಬೇಕು, ಪ್ರಿಪ್ರೇಷನ್ ಮಾಡಬೇಕು. ನೀವು ಇವತ್ತು SBI PO ನೋಟಿಫಿಕೇಶನ್ ಬಂದೈತಿ, ಇವತ್ತ ಕುಂತ್ಕೊಂಡು ಓದ್ತೀನಿ, ನನಗೆ ಒಂದು 50 ದಿನ ಟೈಮ್ ಸಿಗುತ್ತೆ, ಐ ಆಮ್ ಗೋಯಿಂಗ್ ಟು ಕ್ರ್ಯಾಕ್ ದ ಎಕ್ಸಾಮ್ ಅಂತಂದ್ರೆ ಪ್ರಿಲಿಮ್ಸ್ ಈಸಿಲಿ ಕ್ರ್ಯಾಕ್ ಮಾಡ್ಬೋದು.
ಮೊದಲಿಂದ ಸ್ವಲ್ಪ ಓದ್ಕೊಂತ ಬಂದರೆ ಈಗ ನೀವು ಪ್ರಿಲಿಮ್ಸ್ ಕ್ರ್ಯಾಕ್ ಮಾಡ್ಬೋದು, ಬಟ್ ಮೇನ್ಸ್ ಒಳಗೆ ಹೋಗಿ ಸ್ಟಕ್ ಆಗ್ತೀರಿ. ಸೊ ಅದ್ರ ಸಲುವಾಗಿ ನಿರಂತರವಾದ ಸ್ಟಡಿ ಬೇಕು. ಲಾಸ್ಟ್ ಒಂದು ವಿಡಿಯೋ ಒಳಗೆ ಹೇಳಿದಂಗೆ ಕನ್ಸಿಸ್ಟೆನ್ಸಿ ಈಸ್ ದ ಕೀ ಟು ಕ್ರ್ಯಾಕ್ ದ ಬ್ಯಾಂಕ್ ಎಕ್ಸಾಮ್. ಓಕೆ, ಸೊ ಈ ರೀತಿಯಾಗಿ ಇರುವಂಥದ್ದು. ಅದರ ಸಲುವಾಗಿ ದಿಸ್ ಈಸ್ ಒನ್ ಆಫ್ ದ ಗೋಲ್ಡನ್ ಆಪರ್ಚುನಿಟಿ ಆಫ್ ದಿಸ್ ಇಯರ್. ಬ್ಯಾಂಕಿಂಗ್ ಎಕ್ಸಾಮ್ ಒಳಗೆ ಭಾರಿ ಮಸ್ತ್ ಆಗಿರುವಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಇದಾಗಿರುತ್ತೆ. ಸೊ ಅದ್ರ ಸಲುವಾಗಿ ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ಈ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಕ್ರೂಸಿಯಲ್ ಫಾರ್ ಅಸ್. ಓಕೆ, ಅದ್ರ ಜೊತೆಗೆ ಎಕ್ಸಲೆಂಟ್ ಸ್ಯಾಲರಿ ಇರುತ್ತೆ, ಮತ್ತು ಹೊಳಿ ಅಂತ ಕೇಳಿದ್ರೆ ಫಾಸ್ಟ್ ಕರಿಯರ್ ಗ್ರೋತ್ ಇರುತ್ತೆ, ಸೊ ಮೋಸ್ಟ್ ಪ್ರೆಸ್ಟೀಜಿಯಸ್ ಬ್ಯಾಂಕ್ ಜಾಬ್ ಆಗಿರುತ್ತೆ. ಸೊ ಇಷ್ಟೆಲ್ಲ ನಮಗೆ ಫೆಸಿಲಿಟಿ ಇದ್ದಾವೆ. ಸೊ ಇನ್ನು ಮತ್ತು ಹೊಳ್ಳಿ ನೀವು ಏನಾದರೂ IAS, KS, ಬ್ಯಾಂಕಿಂಗ್ ಎಕ್ಸಾಮು, SSC GD ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಮತ್ತು ಹೊಳ್ಳಿ PC ಆಗಿರ್ಬೋದು, ಸೊ ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗತ್ತಿದ್ರು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡೂ ಬ್ಯಾಚನ್ನು ನೀಡುವಂಥ ಕರ್ನಾಟಕದ ಏಕೈಕ ಸಂಸ್ಥೆ ಅಂದರೆ ಅದು ಗುರುದೇವ್ ಅಕಾಡೆಮಿ. ಸೊ ನಿಮ್ಗೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಸಪ್ರೇಟ್ ಆಗಿ ಬೇಕಾಗಿದ್ದಾವ ಯಾವುದೋ ಬ್ಯಾಚ್ ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, ಮತ್ತು ಹೊಳ್ಳಿ ನಿಮ್ಗೆ SSC GD ಆಗಿರ್ಬೋದು, SSC CGL ಆಗಿರ್ಬೋದು, RRB NTPC ಆಗಿರ್ಬೋದು, RRB ಗ್ರೂಪ್ ಡಿ ಆಗಿರ್ಬೋದು, ಮತ್ತು ಹೊಳ್ಳಿ ಬ್ಯಾಂಕಿಂಗ್ ಒಳಗೆ ಎಕ್ಸಾಮ್ಸ್, ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು, ಇನ್ಶೂರೆನ್ಸ್ ಎಕ್ಸಾಮ್ ಆಗಿರ್ಬೋದು, IAS ಎಕ್ಸಾಮ್ ಅಂದರೆ UPSC ಎಕ್ಸಾಮ್ ಆಗಿರ್ಬೋದು, ಮತ್ತು ಹೊಳ್ಳಿ KS ಎಕ್ಸಾಮ್ ಆಗಿರ್ಬೋದು, PC ಎಕ್ಸಾಮ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕರಿತೀವಿ, ಮತ್ತು ಹೊಳ್ಳಿ PSI ಎಕ್ಸಾಮು. ಸೊ ಎಲ್ಲ ಎಕ್ಸಾಮ್ಗೆ ಒಂದು ಕೋಚಿಂಗನ್ನು ನಮ್ಮ ಒಂದು ಅಕಾಡೆಮಿ ಒಳಗೆ ಆಲ್ರೆಡಿ ಬ್ಯಾಚಸ್ಸು ರನ್ ಆಗತ್ತವ. ಸೊ ನಿಮ್ಗೆಲ್ಲರಿಗೂ ಗೊತ್ತದ, ಧಾರವಾಡ ಒಳಗೆ ಬಂದ ಜಸ್ಟ್ ಒಂದ್ಸತಿ ಗುರುದೇವ್ ಅಂತ ಕೇಳಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸಾಕಷ್ಟು ಜನ ಧಾರವಾಡ ಹೋಗಿರುವಂಥ 50% ಸ್ಟೂಡೆಂಟ್ಸು ಗುರುದೇವ್ ಅಕಾಡೆಮಿ ಒಳಗೆ ಕಲ್ತಂಥ ವಿದ್ಯಾರ್ಥಿಗಳು ಇದ್ದಾರೆ. ಅದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ಸುದ್ದಿ. ಸೊ ನೀವು ಏನಾದರೂ ನಿಮ್ಮ ಒಂದು ಡ್ರೀಮನ್ನು ಅಚೀವ್ ಮಾಡಬೇಕಾಗಿತ್ತು ತುಂಬ ಕಡಿಮೆ ಸಮಯದಲ್ಲಿ ಫಾಸ್ಟ್ ಆಗಿ ಅಂತಂದ್ರೆ, ಸೊ ಇವತ್ತು ಅಂದ್ರೆ ನಾಳೆ ಅಥವಾ ಇವತ್ತು ನೀವು ಏನು ಮಾಡ್ಬೋದು, ನಮ್ಮ ಅಕಾಡೆಮಿಯನ್ನು ಬಂದು ಭೇಟಿ ಆಗ್ಬೋದು. ಥ್ಯಾಂಕ್ ಯು.